ಪೂರ್ತಿ ಐಸ್ ಕ್ರೀಮ್ ಹಾಳು ಮಾಡಿದ್ಯಾ? ಹೆಲೋ ಸರ್, ಹಿಯರ್ ಇಸ್ ಯುವರ್ ಜ್ಯೂಸ್. ಅರೆ ವಾವ್, ನನಗೆ 2 ಜ್ಯೂಸ್ ಸಿಕ್ತು. ಅರೆ ಬೇಡ, ಅಲ್ಲಿ ಹೋಗಬೇಡ. ಅರೆ ಯಾವ ಕಡೆ ಹೋಯ್ತು? ಆಡಕ್ಕೆ ಬರೋದಿಲ್ಲ ಅಂದ್ರೆ ಆಡೋದು ಯಾಕೆ? ನಿಲ್ಲು, ನನಗೆ ಡೆಮೋ ತೋರಿಸ್ತೇನೆ. ನೋಡಿ, ಬಹಳ ಕಷ್ಟದಿಂದ ಇಲ್ಲಿ ನಮ್ಗೆ ಹಾಲಿಡೇ ಪ್ಯಾಕೇಜ್ ಸಿಕ್ಕಿದೆ. ಪ್ಲೀಸ್ ಏನು ರಾದಂತ ಮಾಡಬೇಡಿ. ನೀವು ಟೆನ್ಷನ್ ತಗೋಬೇಡಿ, ನಾವೇನು ರಾದಂತ ಮಾಡಲ್ಲ. ಪಾರಾದ್ವಿ. ನನ್ನದೇನೂ ತಪ್ಪಿಲ್ಲ. ಅದು ನಾನು ಮೈ ಮುರಿತಿದ್ದೆ. ಓಹೋ, ಈ ಪೋಪಟ್ನನ್ನು ನಾನೇನ್ ಮಾಡ್ಲಿ? ಸ್ವಲ್ಪ ಮರ್ಯಾದೆಯಲ್ಲಿ ಇರು ಪೋಪಾಟ್. ಅಯ್ಯೋ ಅಮ್ಮ, ಎಲ್ಲ ಗ್ಲಾಸ್ ಹೊಡೆದ್ರ? ಬಿಡೋದಿಲ್ಲ ನಾನು. ನಿಲ್ಲಿ, ಎಲ್ಲಿ ಹೊಡ್ತೀರಿ? ಇನ್ನೊಂದ್ಸಲ ನಿಮ್ಮನ್ ಕಂಡ್ರೆ ನಾನ್ ಬಿಡೋದಿಲ್ಲ. ನೋಡಿ, ಈ ಬಾರಿ ಏನೇ ತೊಂದ್ರೆ ಆದ್ರೂ ಏನೂ ರಾದಂತ ಆಗ್ಬಾರ್ದು. ಮೇಡಮ್ನ ಮೂಡ್ ಹಾಳಾಗ್ಬಾರ್ದು. ಓಕೆ ಓಕೆ. ಪಿಗ್ಗಿಯ ಮಗ? ನೀನೇ ಪಿಗ್ಗಿಯ ಮಗ. ಅರೆ ಹಿಂದೆ ನೋಡು. ಓ, ಅಂಕಲ್ ಬಾಲ್ ಪಾಸ್ ಮಾಡಿ ಪ್ಲೀಸ್. ಸಾರಿ, ಬಾಲನ್ನು ನಾನು ಪಾಸ್ ಮಾಡುವಾಗಿಲ್ಲ. ಯಾಕೆ ಅಂಕಲ್? ಅರೆ ನಾನು ಟೀಚರ್ ಅಲ್ವಲ್ಲ, ಅಂದ್ಮೇಲೆ ಬಾಲನ್ನು ಪಾಸ್ ಮಾಡೋದು ಹೇಗೆ? ಅಂಕ ಹೆಚ್ಚು ಕಡಿಮೆ ಕೊಟ್ರೆ ಬಾಲ್ ಅನ್ನು ಅವನಿಗೆ ಕೊಡೋಕೆ ಹೇಳ್ತಿದ್ದಾನೆ. ಓ ಹಾಗೋ, ಇದು ತಗೋ. ಅಪ್ಪ ಅಪ್ಪ, ನನ್ನ ಮಗನಿಗೆ ಹೊಡೆದ್ಯಾ? ನಿನ್ನನ್ನ ಬಿಡಲ್ಲ ಇನ್ನ. ಅರೆ ಅರೆ, ಏನ್ ಮಾಡ್ತಿದ್ದೀರಿ? ಗ್ಲಾಸ್ಗಳು ಬೀಳುತ್ತೆ. ಸದ್ಯ ಉಳಿಸ್ದೆ. ಅರೆ ಇಲ್ಲ, ಮತ್ತೆ ಎಲ್ಲಿ ಹೋದ್ರಿ ನಾಲ್ವರು? ಮೆಲ್ಲಗೆ ನಡಿಯಲಿಂದ. ಈ ರಜೆಯಲ್ಲಿ ಮಸ್ತಿ ಶುರುವಾಯ್ತಾ? ನಿಮ್ಮ ಮುಖವೇ ಹೇಳ್ತಿದೆ ಏನೋ ಮಾಡಿ ಬಂದಿದ್ದೀರಿ ರದ್ದಂತ. ಹೊಡಿ ಚಪ್ಪಾಳೆ. ಇಲ್ಲ ಇಲ್ಲ, ಏನು ರದ್ದಂತ ಮಾಡಿಲ್ಲ. ಆ ಪಿಗ್ ಮತ್ತೆ ಅವನು ಗ್ಲಾಸ್ ತಗೊಳಕ್ಕೆ ಬಂದಿದ್ದಾನೆ ಗೋಲ್ಫ್ ನದ್ದು. ಆದ್ರೆ ಮೊನ್ನೆ ನೀನು ಹೇಳ್ತಿದ್ದೆ ಕನ್ನ ಸಾಹೇಬ್ರಿಗೆ ಗಾಲ್ಫ್ ಅಲ್ಲ ಕುಟ್ಟಿದೊಣ್ಣೆ ಆಡ್ಬೇಕು ಅಂತ. ನೀವು ಹೇಗೆ ನೋಡ್ತೀರಿ ಅಂದ್ರೆ ನಾನೇನೋ ತಪ್ಪು ಹೇಳಿದವನ ಹಾಗೆ. ಹೇಳಿರ್ಬಹುದು, ನನ್ನಿಂದ ತಪ್ಪು ಆಗಿರ್ಬಹುದಲ್ವಾ? ಕುಟ್ಟಿದೊಣ್ಣೆ ಯಾಕೆ? ಕನ್ನ ಸಾಹೇಬ್ರು ಎಲ್ಲವನ್ನೂ ಚೆನ್ನಾಗಿ ಆಡ್ತಾರೆ. ತಲೆ ದಿಂಬೊಳಗಿರೋದಕ್ಕೆ ಇಂಗ್ಲಿಷ್ ನಲ್ಲಿ ಕಾಟನ್ ಕನ್ನಡದಲ್ಲಿ ಹೇಳ್ತಾರೆ ಹತ್ತಿ. ನನಗೆ ಅನಿಸ್ತಿದೆ ಈಗೀಗ ನನ್ನ ಅಪಮಾನ ಆಗಿದೆ ಅಂತ. ಹೊಡಿ ಹೊಡಿ ಚಪ್ಪಾಳೆ. ಕೊಡಿ, ನನಗೂ ಆಡಕ್ಕೆ ಬಿಡಿ. ಇಲ್ಲಿ ಕೂಡ ಎಡವಟ್ ಮಾಡಿದೆ. ಈಗ ಇಲ್ಲಿಂದಲೂ ಓಡಬೇಕು. ಎನಿ ಡೌಟ್? ವಾ, ಎಂತ ಅದ್ಭುತ ಮ್ಯೂಸಿಕ್ ನಡೀತಾ ಇದೆ. ನಾನು ಸ್ವಲ್ಪ ಕುಣಿತೀನಿ. ಬನ್ನಿ ರೆಸ್ಟೋರೆಂಟ್ಗೆ ಹೋಗೋಣ. ಸಂಭಾಳಿಸಿ. ಓ ಐ ಆಮ್ ಸಾರಿ. ಈ ಹನಿ ಮತ್ತೆ ಎಡವಟ್ ಮಾಡ್ದ. ಹೊಡಿ.
ಅಲ್ಲಯ್ಯ ಏನಾದ್ರೊಂದು ಎಡವಟ್ಟು ಆಗ್ತಾನೆ ಇದೆ. ನಾವು ಇಲ್ಲಿದ್ದೀವಿ, ಈಗ ಇದೇಗೆ ಹೊಡೀತು? ಅರೆ ಅದು ಯಾರಿಂದಾದರೂ ಹೊಡೆದಿರಬಹುದು. ಎಲ್ಲಾ ತಪ್ಪುಗಳನ್ನು ನಾವೇ ಮಾಡ್ತೀವಾ? ಎನಿ ಡೌಟ್? ಪ್ರಸ್ತುತಪಡಿಸ್ತೀನಿ. ನನ್ನ ಶಾಯರಿ ಜೋಪಾನವಾಗಿಟ್ರು ಕಳೆದು ಹೋಗುತ್ತೆ. ನೀವುಗಳು ಎಡವಟ್ಟು ಮಾಡೋದಿಲ್ಲ, ಆದ್ರೂ ಗಡಬಡ ಆಗೇ ಬಿಡುತ್ತೆ. ಹೊಡಿ ಚಪ್ಪಾಳೆ. ನೋಡಿ ಏನಾಗ್ಬೇಕಿತ್ತು ಆಯ್ತು, ಆದ್ರೆ ಇನ್ನು ಯಾವುದೇ ಎಡವಟ್ಟು ಆಗ್ಬಾರ್ದು. ನಾನು ನಿನ್ನ ಜೊತೆಗಿದ್ದೇನೆ ತಮ್ಮ. ಅರೆ ನನ್ನ ಕಾಲಲ್ಲಿ ಸಿಕ್ಕಿ ಹಾಕ್ತು, ಹೊರಗೆ ಬಾ, ಅಲ್ಲಿನಿಂದ ಕಚ್ಚಿ ಬಿಡ್ತೀನಿ. ಹೊರ ಬಂತು. ಆ! ಅರೆ ಬೋಲ್ಟ್ ನಿಲ್ಲು. ಕಾಪಾಡಿ. ಅಯ್ಯೋ ಅಮ್ಮ. ಕಾಪಾಡಿ. ಅರೆ ನೋಡಿ, ಕನ್ನ ಸಾಹೇಬ್ರು ಬಿದ್ಬಿಟ್ರು. ಕನ್ನ ಸಾಹೇಬ್ರೇ, ಅರೆ ಕನ್ನ ಸಾಹೇಬ್ರು ಬಿದ್ರು, ನಾವು ಅವರನ್ನು ಕಾಪಾಡಬೇಕು. ಇನ್ನೊಂದು ಬೋಟ್ ಬರ್ತಿದೆ, ಅದರಲ್ಲಿ ಹೋಗೋಣ. ಬೋಟನ್ ಕೆಳಗೆ ತರುವುದು ಹೇಗೆ? ವ್ಯಕ್ತಿಯಿಂದ ತುಂಡು ಮಾಡ್ತೀನಿ ನಾನು. ಎನಿ ಡೌಟ್? ಕನ್ನ ಸಾಹೇಬ್ರೇ, ಕನ್ನ ಸಾಹೇಬ್ರೇ, ಕನ್ನ ಕನ್ನ ಸಾಹೇಬ್ರೇ. ಕನ್ನ ಸಾಹೇಬ್ರೇ. ಕಾಪಾಡಿ, ಕಾಪಾಡಿ. ಕನ್ನ ಸಾಹೇಬ್ರು ಸಿಕ್ಕಿದ್ರು. ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ಕನ್ನ ಸಾಹೇಬ್ರೆ, ನಾವು ಬಂದ್ವಿ. ಕೈ ಕೊಡಿ. ಅರೆ ನಮ್ಮ ಶಿಪ್. ಇಲ್ಲಿ 5 ಕಡೆ ಬರೀ ನೀರೇ ನೀರಿದೆ. 5 ಅಲ್ಲ 4 ಕಡೆ. ಕನ್ನ ಸಾಹೇಬ್ರು ಕಾಣ್ತಿರ್ಲಿಲ್ಲಲ್ಲ, ಹಾಗಾಗಿ ಕಣ್ಣಲ್ಲೂ ನೀರಿತ್ತು. ಆಯ್ತಲ್ಲ 5 ಕಡೆ. ಆ, ರಾತ್ರಿಯಿಂದ ಬೆಳಗಾಯ್ತು, ನಾನು ಮನೆಗೆ ಹೋಗ್ಬೇಕು. ಅರೆ ಅದೇನು? ಅಲ್ಲಿಗೆ ಹೋಗೋಣ, ಬಹುಶಃ ಸಹಾಯ ಸಿಗಬಹುದು. ಸ್ಟಾಪ್ ಸ್ಟಾಪ್, ಮೇಲೆ ಬನ್ನಿ. ಹಂಗೆ ಹೆಂಗೆ ಹೋಗ್ತಿದ್ರಿ? ಸ್ಪೀಡೋ ಅಣ್ಣನ ಟ್ಯಾಕ್ಸ್ ಕೊಡ್ದೀಯೇ? ಯಾರು ಈ ಸ್ಪೀಡೋ ಬಾಯ್? ಅರೆ ನಿನಗೆ ಸ್ಪೀಡೋ ಅಣ್ಣ ಗೊತ್ತಿಲ್ವೋ? ಬಹಳ ಅಪಾಯಕಾರಿ ಮತ್ತೆ ಬಹಳ ಶಾಣೆ ಅವನು. ತುಂಬಾ ಡೇಂಜರಸ್ ಅಣ್ಣ. ಸಿಂಹದ ಬಾಯಿಗೆ ಕೈ ಹಾಕಿ ಅಲ್ಲು ತೆಗಿತಾನೆ. ಸಿಂಹದ ಅಲ್ಲ, ತಂದೆ ಈ ರೀತಿ ತನ್ನದೇ ಹಲ್ಲನ್ನ ತೆಗಿತಾರೆ. ಈ ಸ್ಪೀಡೋ ಬಾಯಿ ಬರ್ತಿದ್ದಾನೆ, ಸ್ಪೀಡೋ ಬಾಯಿ ಬರ್ತಿದ್ದಾನೆ. ವೈಟ್. ಓ ನಾನೀಗ ಬರ್ತೇನೆ. ಅಲ್ಲಯ್ಯ, ಎಷ್ಟು ಹೊತ್ತಾಗುತ್ತೆ ಬರ್ಲಿಕ್ಕೆ ಅವನಿಗೆ? ಬರ್ತೇನೆ. ಫೈನಲಿ ತಲುಪಿದ್ರು. ಭಾಯ್, ಇವರನ್ನ ಭೇಟಿಯಾಗಿ. ನೀನು ಹೇಳ್ತಿದ್ದೆ ನಿನ್ನ ಅಣ್ಣ ಅವರು ತಲುಪಿ ಬಿಟ್ಟಿದ್ದಾರೆ ಅಂತ. ಇಲ್ಲಿ ತನಕ ಮುಟ್ಟೇ ಇಲ್ವಾ ನಿನ್ನ ಅಣ್ಣ ಅವರು? ಮತ್ತೆ ಇವನ ಹೆಸರು ಬೇರೆನಾದ್ರೂ ಇಡಿ, ಸ್ಪೀಡೋ ಬಾಯ್. ವೈರತ್ವ ದುಬಾರಿ, ಜಗತ್ತಿನಲ್ಲಿ ಪ್ರೀತಿಯೇ ಅಗ್ಗ. ನಿಮಗೆ ಬಾಯಿಯ ಲೈನ್ ಗೊತ್ತಿದ್ರೆ ನೀವೇ ಹೇಳಿಬಿಡಿ ಅಲ್ವಾ? ಬಾಯಿ ಬಹಳ ಟೈಮ್ ತಗೋತಾರೆ. ಸ್ಪೀಡೋ ಬಾಯಿಯ ಭಯ ಇಡೀ ಸಮುದ್ರದಲ್ಲಿ ಇರುತ್ತೆ. ಸರ್, ನಾವು ಸಮುದ್ರದಲ್ಲಿ ದಿಕ್ಕು ತಪ್ಪಿದೀವಿ. ನಾವು ಹೊರಗೆ ಹೋಗ್ಬೇಕು. ಹೊರಗೆ ಹೋಗುವ ದಿಕ್ಕನ್ನು ನಾವು ಇವರಲ್ಲಿ ಕೇಳ್ತೀವಿ. ಇವರಲ್ಲಿ ನೀವು ಟೆನ್ಷನ್ ಮಾಡ್ಬೇಡಿ, ಹೇಳಿ ಅಣ್ಣ. ದಾರಿ ನಿನಗೆ ನಾನ್ ಹೇಳ್ತೀನಿ, ಆದ್ರೆ ಮೌಲ್ಯ ಕೊಡಬೇಕಾಗುತ್ತೆ. ಏನು ಬೆಲೆ? ಈಗ ಅದು ತಿಳಿತದೆ. ಬಲ್ಲಿ 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 ಬಲ್ಲಿ.
ಆಯ್ತಲ್ಲ ಹಾಡು ಕುಣಿತ, ಈಗಾದ್ರೂ ದಾರಿ ಹೇಳು. ವರ್ಷಗಳಿಂದ ಈ ದ್ವೀಪದಲ್ಲಿ ಚಿಕ್ಕಣ್ಣ, ಮುಂದಿನದನ್ನು ನೀವೇ ಹೇಳಿ, ನಾವು ಹೋಗ್ಬೇಕು ಕೂಡ. ಬಹಳ ವರ್ಷಗಳಿಂದ ಇಲ್ಲಿ ಪಾರ್ಟಿ ಆಗಿರ್ಲಿಲ್ಲ, ಅದಕ್ಕಾಗಿ ನಿಮ್ಗೆ ಥ್ಯಾಂಕ್ ಯು. ಸರಿ, ಈಗ ನಿಮ್ಮನ್ನು ಬಿಟ್ಟು ಬರ್ತೀನಿ. ಏನು ನೀವು ಬಿಟ್ಟು ಬರ್ತೀರಾ? ಬೇಡ. ಆಹಾ, ನೋಡಿ, ನೀವು ನಮ್ಗೆ ದಾರಿ ಹೇಳಿದ್ರೆ ಸಾಕು, ನಾವು ಹೋಗ್ತೀವಿ. ನೀವು ಆರಾಮ ಮಾಡಿ, ಎಷ್ಟು ವಾಕ್ ಮಾಡಿ ಸುಸ್ತಾಗಿರ್ಬಹುದಲ್ವಾ? ನೀವು ನಮಗೆ ದಾರಿ ಹೇಳಿದ್ರೆ ಸಾಕು, ಪ್ಲೀಸ್. ಎಲ್ಲಿ, ರೈಟ್ ಅಥವಾ ಲೆಫ್ಟ್? ಅರೇ ಅವರಂತಿದ್ದಾರೆ, ಅವರಿಗೆ ಗೊತ್ತಿಲ್ಲ ಅಂತ. ನೋಡಣ್ಣ, ಮುಂದಿನದನ್ನ ನೀನೇ ಹೇಳು. ನೀವೆಲ್ಲ ಸ್ಪೀಡೋಗೆ ಮನೋರಂಜನೆ ಮಾಡಿದ್ದೀರಿ, ನಿಮಗೆ ಕೃತಜ್ಞತೆಗಳು. ಯಾವಾಗ ಬೇಕಾದ್ರೂ ನೆನಪಿಸಿಕೊಳ್ಳಿ. ಹೋಗಿ ಇವರನ್ನು ಪಕ್ಕದ ಮೊಲದ ದ್ವೀಪದ ತನಕ ಬಿಟ್ಟು ಬನ್ನಿ, ಅಲ್ಲಿಂದ ನಿಮಗೆ ಮುಂದಿನ ಸಹಾಯ ಸಿಗುತ್ತೆ. ಇವರು ಸರಿಯಾದ ದಿಕ್ಕಲ್ಲಿ ಕರ್ಕೊಂಡು ಹೋಗ್ತಿದ್ದಾರಲ್ವಾ? ನಾವು ತಲುಪಿದ್ವಿ, ಇನ್ನು ನಾವು ಹೋಗ್ತೀವಿ. ಬಾಯ್ ಅಣ್ಣ, ಅಗತ್ಯ ಬಿದ್ರೆ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್. 4 ಕಡೆ ಕಾಡಿದೆ. ಸರಿ, ಒಳಗೆ ಹೋಗಿ ನೋಡೋಣ, ಬಹುಶಃ ಯಾರಾದ್ರೂ ಸಿಗ್ಬಹುದು. ಅಲ್ಲಿ ನೋಡಿ, ಯಾರೋ ಇದ್ದಾರೆ ಅಲ್ಲಿ. ಅರೆ ಬಾಬು, ಜೀವನ ಬರೇ ನಶ್ವರ ಅಂದ ಮೇಲೆ ಯಾಕೆ ಜಂಬ? ತಿನ್ನಕ್ಕೆ ಒಂದು ಕ್ಯಾರೆಟ್ ಕೂಡ ಸಿಗ್ತಿಲ್ಲ. ಸರಿಯಾಗಿ ಹೇಳಿದಣ್ಣ. ಪ್ರಾಯಶಃ ನಮ್ಮ ಹಳೆಯ ದಿನಗಳು ಬರ್ಲಿ, ಮತ್ತೆ ರಾಜ ಅವರ ಕಿರೀಟ ಕೂಡ. ಹಲೋ, ಓಡು. ಅರೆ, ಇವರು ನಮ್ಮನ್ನ ನೋಡಿ ಯಾಕೆ ಓಡಿದ್ರು? ಅರೆ, ಎಲ್ಲಿ ಹೋದ್ವು? ಅಲ್ಲಿದ್ದಾವೆ. ನಿಲ್ಲಿ, ಎಲ್ಲಿಗೆ ಹೋಗ್ತೀರಿ? ಬೆಕ್ಕುಗಳು ಬಂದವು, ಓಡಿ. ಅರೆ ನಿಲ್ಲಿ ಪ್ಲೀಸ್, ನಾವು ಏನು ಮಾಡಲ್ಲ. ಇಷ್ಟೊಂದು ಮೊಲಗಳು. ಕಾಪಾಡಿ, ಎಲ್ಲ ನಿಮ್ಮ ಸಾಮಾನೆಲ್ಲ ಕಟ್ಕೊಂಡು ಓಡಿ ಇಲ್ಲಿಂದ. ಅರೆ, ನಮ್ಮನ್ನ ನೋಡಿ ಇವ್ರು ಯಾಕೆ ಓಡ್ತಿದ್ದಾರೆ? ಇವರು ಮತ್ತೆ ಬಂದ್ರು, ಓಡಿ. ನೋಡಿ, ನಾವು ಕೆಟ್ಟವರಲ್ಲ, ನಮ್ಗೆ ದಾರಿ ತಪ್ಪಿದೆ. ನಮ್ಗೆ ನಿಮ್ಮ ಸಹಾಯ ಬೇಕು ಇಲ್ಲಿಂದ ಹೊರ ಹೋಗಕ್ಕೆ. ನಮ್ಗೆ ರ್ಯಾಬಿಟ್ ಅಂದ್ರೆ ಬಹಳ ಪ್ರೀತಿ. ಹಾ, ನಾನಮ್ಮ ರ್ಯಾಬಿಟ್ಗೆ ಡೈಮಂಡ್ ಕೂಡ ತಿನ್ನಿಸಿದ್ದೆ. ಯಾಕೆ? ಅರೆ, ಇವರಿಗೆ ಕ್ಯಾರೆಟ್ ಬಹಳ ಇಷ್ಟ ಅಲ್ವಾ? ಡೈಮಂಡ್ 24 ಕ್ಯಾರೆಟ್ನದ್ದಾಗಿರುತ್ತೆ. ನಾನು ಟ್ರೈ ಮಾಡ್ತೀನಿ. ಏನು ಅಣ್ಣಂದಿರೇ? ಹಲೋ ಸರ್. ನಾನು ಶಾಯರಿ ಹೇಳಿದಾಗ ಎಲ್ರು ಮೌನ ಆಗ್ತಾರೆ. ಐ ಲವ್ ಯು ಮೊಲ ಬಾಂಧವರೇ, ಹೊಡಿ ಚಪ್ಪಾಳೆ. ಸರಿ, ಈಗ ಗೆಳೆತನ ಆಯ್ತು. ಇವರೆಲ್ಲ ಹಿಂದೆ ಹಿಂದೆ ಯಾಕೆ ಹೋಗ್ತಿದ್ದಾರೆ? ನನಗನಿಸುತ್ತೆ ಇವರೆಲ್ಲ ನಿಮಗೆ ಹೆದರ್ತಿದ್ದಾರೆ. ನೋಡಿದ್ಯಾ ತಮ್ಮ, ನಮ್ಮ ಭಯ ಇವತ್ತು ಇದೆ. ರಾಜ ಅವರು ಬಂದ್ರು. ಈಗ ಇವ್ರು ಯಾರು ಬಂದ್ರು? ನಮಸ್ತೆ ರಾಜಾಜಿ, ನಮಸ್ತೆ ರಾಜಾಜಿ, ನಮಸ್ತೆ ರಾಜಾಜಿ, ನಮಸ್ತೆ ರಾಜಾಜಿ. ಈಗ ಇಲ್ಲಿ ಯಾತಕ್ಕಾಗಿ ಬಂದ್ರಿ? ಎಲ್ಲವೂ ಸರ್ 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 ನಾಶ ಮಾಡಿದ್ರಿ, ಸರ್ವನಾಶ ಮಾಡಿದ್ರಿ. ಸರ್ ಸರ್ ಸರ್ವನಾಶ ಮಾಡಿದ್ರಿ. ನಮ್ಮ ರಾಜ ಕೀಟವನ್ನು ತಗೊಂಡೋದ್ರಿ. ಇನ್ನೇನು ಬೇಕು?
ನಕಲಿ ಚಿನ್ನದ ಮುಕುಟ ಅದು. ಆ, ಈ ವಿಚಾರ ನಿನಗ್ ಗೊತ್ತು, ನನಗ್ ಗೊತ್ತು. ಇವರಿಗೆ ಕೂಡ ಗೊತ್ತಾಯ್ತು. ಆ, ಮುಂದೆ ಬರಬೇಡಿ, ಹೆದರಿಸ್ಬೇಡಿ. ನೀವು ನಮ್ಮ ಹತ್ರ ಮಾತಾಡೋದಾ ಅಂಕಲ್? ಇವನು ನಮ್ಮ ಅಂಕಲ್ ಅಂತ ಹೇಳಿ ಹೆದರಿಸ್ತಿದ್ದಾನೆ. ನಾನು ಮಹಾರಾಜ, ನನ್ನನ್ನು ಹೆದರಿಸ್ಬೇಡಿ. ಅಲ್ಲಿಂದಲೇ ಮಾಮ್ ಮಾಮ್. ಏನದು ಮಹಾರಾಷ್ಟ್ರ, ಮಂಗಳೂರು? ಮಾತು ಆಡ್ತೀರಿ. ನಮ್ಗೆ ನಿಮ್ಮ ಧ್ವನಿ ಕೇಳಿಸಲ್ಲ. ಮುಂದೆ ಬರಬೇಡಿ, ಇಲ್ಲ ಅಂದ್ರೆ ನಾವು ಹಿಂದೆ ಹೋಗ್ತೀವಿ. ನೋಡಿ, ಈ ಖಡ್ಗ ಏನಾದ್ರೂ ಹೊರಗೆ ಬಂದ್ರೆ ನಿಮ್ಮ ಹೇ ಹೇ ಏನದು? ನನಗೆ ಬರುವಂತ ಶಬ್ದ ಹೇಳಿ. ಹೇಳ ಹೆಸರಿಲ್ಲದಾಗೆ ಮಾಡ್ತೀನಿ, ಹೇಳ ಹೆಸರಿಲ್ಲದಾಗೆ ಮಾಡ್ತೀನಿ. ತೆಗೀರಿ ಹಾಗಾದ್ರೆ, ಯಾರನ್ನ ಹೆದರ್ಸ್ತಿರೋದು? ಹೊರಗ್ ಬರ್ತಿಲ್ಲ, ಅದು ಜಾಮ್ ಆಗಿದೆ ಅನೇಕ ವರ್ಷಗಳಿಂದ. ಅರೆ, ಇವರಿಂದ ಮನೆಯ ಹಲ್ಲಿ ಕೂಡ ಹೆದರೋದಿಲ್ಲ. ಮತ್ತೆ ಇವರಿಂದ ನೀವ್ಯಾಕೆ ಹೆದರ್ತೀರಿ? ಯಾಕಂದ್ರೆ ಇವರು ಮಂದಿ ನಮ್ಮ ದೀಪವನ್ನು ನಾಶ ಮಾಡಿಬಿಟ್ಟಿದ್ದಾರೆ. ನನ್ನ ರಾಜ್ 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 ಸಿಕ್ಕಾಕೊಳ್ತೀನಿ ಅಂತ ಗೊತ್ತಿದ್ರು ಯಾಕೆ ಬಳಸ್ತೀರಿ ಇಷ್ಟೊಂದು ಟಫ್ ವರ್ಡ್ಸ್? ರಾಜ್ ರಾಜ್ ಹೇಳ್ತಿದ್ದೇನೆ, ನಮ್ಮ ರಾಜಮನೆತನವನ್ನ ಸರ್ವನಾಶ ಮಾಡಿದ್ರು. ಮತ್ತೆ ರಾಜವಂಶದ ಕಿರೀಟವನ್ನು ತಗೊಂಡು ಹೋದ್ರಿ. ಕಿರೀಟವಿಲ್ಲದ ರಾಜ ಹೇಗೆ ಕಾಣಿಸ್ತಾನೆ ಅಂದ್ರೆ ಚಹಾ ಪುಡಿ ಹಾಕಿರೋದ ಚಹಾದ ಹಾಗೆ, ಕೂಡಿಲ್ಲದ ಹಸುವಿನಂತೆ, ಮತ್ತೆ ಕೈ ಆಡಿಸದ ಬಾಯ್ ಬಾಯ್. ನಮ್ಮ ಹೊರತು ಇವರ ಪರಿಚಯ ಸೊಳ್ಳೆಗೂ ಇಲ್ಲ. ಮತ್ತೆ ಇವ್ರು ಯಾವ ಮಂದಿ? ಪೋಪಟ್ ಹೇಳೋದ್ ನಿಜ. ಸರ್, ನಿಮಗೇನು ತಪ್ಪು ಕಲ್ಪನೆ ಇದೆ. ಇಲ್ಲ, ಯಾವ ತಾ 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 ಅಲ್ರೋ, ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದಿತ್ತು. ಕನ್ನಡ ಇವ್ರಿಗೆ ಗಂಟ್ಲಲ್ಲಿ ಸಿಕ್ಕಾಕೊಳುತ್ತೆ. ತಾ ತಾ. ಹೇಳ್ತಿದ್ದೇನೆ, ಇಲ್ಲ ಇಲ್ಲ, ಯಾವ ತಪ್ಪು ಕಲ್ಪನೆಯೂ ಇಲ್ಲ. ನಮ್ಮ ರಾಜ ಕೂಡ ಯೋಧರ ವಂಶಸ್ಥರ ಕುಟುಂಬದವರು, ತುಂಬಾ ವೀರರು. ಅರೆ, ಇವರು ಮತ್ತೆ ಮುಂದೆ ಬರ್ತಿದ್ದಾರೆ. ಹೆಚ್ಚು ಹೆದರಿಸಿದ್ರೆ ನಾವು ಅಳ್ತೀವಿ. ಮತ್ತೆ ನಿಲ್ಲಿಸೋದು ಕೂಡ ನಾವು ಮಡಿಲಿಗೆ ಬಂದ ನಂತರವೇ. ಆದ್ರೆ ಪೂರ್ತಿ ಮಾತು ಹೇಳಿ. ಆ 2 ಬೆಕ್ಕುಗಳಿಗೆ ಅಲ್ಲಿ ನಿಲ್ಲೋದಕ್ಕೆ ಹೇಳಿ. ಮತ್ತೆ ನೀವು ಮೂವರು ಬನ್ನಿ. ಓ, ಹೀಗೋ ಸಮಾಚಾರ. ಆದರೆ ಇವರಿಗೆ ಹೆದರಬೇಕಾಗಿಲ್ಲ. ಅವರು ನೀವು ತಿಳ್ಕೊಂಡವರಲ್ಲ, ಇವರು ಗೆಳೆಯರು. ನನ್ನನ್ನು ನಂಬಿ. ಸರಿ, ಹಾಗಾದ್ರೆ ಕರೀರಿ ಅವರನ್ನು ಒಳಗೆ. ಬನ್ನಿ ಗೆಳೆಯರೇ. ಆದ್ರೆ ವಿಷಯ ಏನು, ನಮಗೂ ಹೇಳಿ. ಅದೇನು ಅಂದ್ರೆ, ಕೆಲವು ಶೈತಾನಿ ಬೆಕ್ಕಿಗಳು ಇವರ ದ್ವೀಪಕ್ಕೆ ದಾಳಿ ಮಾಡಿ ವಶಪಡಿಸಿಕೊಂಡಿವೆ. ಇವರ ಮಂದಿ ಮತ್ತು ಇವರ ರಾಜನ ರಾಜಮುಕುಟವನ್ನು ತಗೊಂಡು ಹೋದ್ರು. ಇವರಿಗನಿಸುತ್ತೆ ನೀನವರ ಸಂಗಾತಿ ಅಂತ. ಆದ್ರೆ ಈಗ ಎಲ್ಲ ಸರಿ ಹೋಯ್ತು. ನನ್ಗನ್ಸುತ್ತೆ ನಾವಿವ್ರಿಗೆ ಸಹಾಯ ಮಾಡ್ಬೇಕು, ಮತ್ತೆ ಅವರು ನಮ್ಗೆ ಸಹಾಯ ಮಾಡ್ತಾರೆ. ಆಗ ನಾವು ಇಲ್ಲಿಂದ ಹೋಗ್ಬೋದು. ಖಂಡಿತ. ಎಷ್ಟು ಮುದ್ದಾಗಿದ್ದಾರೆ ಇವರು. ಇವರಲ್ಲಿ ಒಬ್ಬಿಬ್ಬರನ್ನ ಪಂಜರದಲ್ಲಿ ಹಾಕಿ ತಗೊಂಡು ಹೋಗೋಣ. ಏನು, ನಮ್ಮನ್ನು ಪಂಜರದಲ್ಲಿ ಹಾಕ್ತೀಯಾ? ಅರೆ, ತಮಾಷೆ ಮಾಡ್ತಿದ್ದೀನಿ. ತಮಾಷೆ ಅರ್ಥ ಆಗಲ್ವಾ? ನಾವು ನಿಮಗೆ ಸಹಾಯ ಮಾಡ್ತೀವಿ. ನಾವು ತರ್ತೀವಿ ನಿಮ್ಮ ರಾಜ ಮುಕುಟವನ್ನು. ಹಾ, ನಾವು ನಿಮಗೆ ಸಹಾಯ ಮಾಡ್ತೀವಿ. ಅದಕ್ಕೆ ಪ್ರತಿಯಾಗಿ ನೀವು ನಮಗೆ ಸಹಾಯ ಮಾಡಿ. ನಮಗೆ ಈ ಒಪ್ಪಂದ ಒಪ್ಪಿಗೆ ಇದೆ. ಸರಿ, ಒಂದ್ ಕೆಲಸ ಮಾಡಿ. ಈ ರಾಜ ಖಡ್ಗವನ್ನ ತಗೊಂಡು ಹೋಗಿ. ಇದು ನಿಮ್ಮ ರಕ್ಷಣೆ ಮಾಡುತ್ತೆ. ಬರೀ ಖಡ್ಗನ? ನೀವು ಬರಲ್ವಾ? ಇಲ್ಲ, ನನ್ನ ಹೊಟ್ಟೆಯಲ್ಲಿ ಸ್ವಲ್ಪ ನೋವಿದೆ. ತಗೊಳ್ಳಿ ಔಷಧ, ಮತ್ತೆ ಬನ್ನಿ. ಅದೇನು ಅಂದ್ರೆ, ನಮ್ಗೊಂದು ಡೆಲಿವರಿ ಬರ್ಲಿಕ್ಕಿದೆ. ಅದರಲ್ಲಿ ಸಹಿ ಹಾಕ್ಬೇಕಲ್ಲ. ತಗೊಳ್ಳಿ, ಡೆಲಿವರಿ ಮಾಡಿ ಸೈನ್, ಬನ್ನಿ. ಅರೆ, ಇವತ್ತು ಮಂಗಳವಾರ ನಾನು ಯುದ್ಧ ಹೋರಾಟ ಮಾಡಲ್ಲ ಅಂತ ವ್ರತ ಇದೆ. ಸರಿ, ಈಗ ವ್ರತ ಹಾಳಾಯ್ತಲ್ಲ, ಹೊರಡಿ. ಒಟ್ಟಿನಲ್ಲಿ ನೀನೊಬ್ಬ ಮೂರ್ಖನೇ ಹೌದು, ಆದ್ರೂ ನಮ್ಮವನೇ. ಹಾಗಾಗಿ ಜೊತೆಯಲ್ಲಿ ಹೋಗೋಣ. ಆ ಬೆಕ್ಕುಗಳಿಗೆ ಕಲಿಸೋಣ ಬುದ್ಧಿ. ನಮ್ಗಿಂತ ಹೆಚ್ಚೇ ಇದೆ. ಕೊಡು ನನ್ನ ಶಾಹಿ ತಲವಾರ್. ಅದು ವರ್ಷದಿಂದ ಹೊರ ಬರಲ್ಲ. ಯುದ್ಧದಲ್ಲಿ ಏನ್ ಮಾಡ್ತೀರಿ? ವೈರಿಗಳ ಬೆನ್ನಲ್ಲಿ ತುರಿಸೋದು. ನನ್ಗನ್ಸುತ್ತೆ ವೈರಿಗಳು ನಿಮ್ಮ ರಾಜ ಮುಕುಟದ ಬದಲಾಗಿ ನಿಮ್ಮ ರಾಜ ಖಡ್ಗ ತಗೊಂಡೋಗ್ಬೇಕಾಗಿತ್ತು.
ಅರೆ ಬೇಗ ಹೊರಡ್ರಪ್ಪ, ಇಲ್ಲಾಂದ್ರೆ ಈತ ಬೇರೆ ನೆಪ ಹೇಳ್ತಾನೆ. ನೀವು ಹೋಗಿ, ನಾನು ಈಗ ನನ್ನ ಕನ್ನಡಕ ತಗೊಂಡು ಬರ್ತೀನಿ. ಇಲ್ಲಿದೆ ಕನ್ನಡಕ, ತಗೊಳ್ಳಿ. ನಡೀರಿ ಅಣ್ಣಂದಿರ, ಈಗಾದ್ರೂ ಹೋಗೋಣ. ಈ ಸುರಂಗದಲ್ಲಿ ಎಲ್ಲಿ ಹೋಗ್ತಿದ್ದೀವಿ? ವಾವ್, ಆಹಾ. ಅರೆ ವಾ, ಇದು ನಿಜಕ್ಕೂ ಸ್ವರ್ಗ ಸ್ವರ್ಗ. ಸ್ವರ್ಗ ಏನೋ ಹೌದು. ಅಲ್ಲಿ ನೋಡಿ, ಸ್ವರ್ಗವನ್ನ ನರಕ ಮಾಡಿಬಿಟ್ಟಿದ್ದಾರೆ. ಆ, ನಮ್ಮ ಕೆಲವು ಗೆಳೆಯರನ್ನ ಗುಲಾಮರಾಗಿ ಮಾಡಿದ್ದಾರೆ, ಮತ್ತೆ ಕೆಲವರನ್ನ ಬಂಧಿಸಿದ್ದಾರೆ. ಇಲ್ಲಿ ಬಾ, ಸರಿಯಾಗಿ ನನ್ನ ಮಾಲಿಶ್ ಮಾಡು. ತಗೊಳ್ಳಿ ನಿಮ್ಮ ತಾಜಾ ಬಿಸಿ ಹಾಲು. ಆಹಾ, ಇಡಲಿ. ವಾವ್, ಎಲ್ಲ ಬೀಳ್ಸಿದೆ. ನಿಲ್ರೋ, ಒಂದ್ ಮಾತು ಹೇಳಿ, ಇಂಥ ಅಪಾಯದಲ್ಲೂ ಮೊಲಗಳಿಗೆ ಹಲ್ಲು ಹೇಗ್ ಬರ್ತಿದೆ? ಇದು ಬರ್ತಾ ಇಲ್ಲ ಅಣ್ಣ. ಇವರ ಹಲ್ಲು ಇರೋದೇ ಹೊರಗೆ. ಈ ಜಗತ್ತಿನಲ್ಲಿ ಕೇವಲ 2 ಪ್ರಾಣಿಗಳಿಗೇನೆ ಹಲ್ಲುಗಳು ಹೊರಗಿರ್ತವೆ. ಯಾವವು? ಒಂದು ನಮ್ಮ ಮೊಲ, ಮತ್ತೆ ಇನ್ನೊಂದು? ಮತ್ತೊಂದು ಅಣ್ಣ, ಮತ್ತೊಂದು ಮೊಲದ ಅಪ್ಪ. ಬಹಳ ಕೆಟ್ಟ ಜೋಕ್ ಆಗಿತ್ತು ತಮ್ಮ. ನಗೂ ಬರ್ಲಿಲ್ಲ. ನಾನು ನಿನ್ನ ಆಸ್ಥಾನದ ಬೀರಬಲ್ಲಲ್ಲ, ಸೇನಾಪತಿ ಇದ್ದೀನಿ ನಿಂದು. ಮರ್ಯಾದೆಯಲ್ಲಿರೋ ಅಣ್ಣ, ತಿಳಿತಾ? ಸರಿ ಬಿಡು, ಸಿಟ್ಟ್ಯಾಕೆ ಮಾಡ್ತಿ? ಸಿಟ್ಟನ್ನ ಉಗುಳಿ ಬಿಡು. ಥೂ ಅಂತ ತಮ್ಮ. ಉಗುಳಿದೆ. ಓಹೋ, ಆ ಕಡೆ ಮಾಡು ತಮ್ಮ, ಮುಖಕ್ಕಲ್ಲ. ನೋಡಿದ್ರ ಹೇಗೆ ನಮ್ಮವರ ಮೇಲೆ ಅತ್ಯಾಚಾರ ಮಾಡ್ತಿದ್ದಾರೆ ನೋಡಿ. ಅಲ್ಲಿದೆ ಇವನ ನಮ್ಮ ರಾಜನ ರಾಜಮುಕುಟ. ಗುರು, ಪ್ರಾಣಿಗಳನ್ನ ದ್ವೇಷಿಸಬೇಡಿ, ಪ್ರಾಣಿಗಳನ್ನ ಪ್ರೀತಿಸಿ. ಇವರನ್ನ ಹೇಗೆ ನಿಭಾಯಿಸುವುದು? ಬೇಗನೆ ಸ್ಕೀಮ್ ಸಿದ್ಧಗೊಳಿಸಿ. ಹೊಡಿ ಚಪ್ಪಾಳೆ. ನೋಡಿ, ನಾವು ಹೀಗೆ ಮಾಡುವ, ವೇಷ ಬದಲಾಯಿಸಿ ಅವರ ಜೊತೆ ಸೇರ್ಕೊಳ್ಳೋಣ. ಮತ್ತೆ ಹೇಳೋಣ ನಾವು ನಾಟಕ ಕಂಪನಿಯವರು ಅಂತ. ಸಂದರ್ಭ ನೋಡಿ ರಾಜ ಮುಕುಟ ಎತ್ಕೊಂಡ್ ಬಿಡೋಣ. ಅಂದ್ರೆ ನೀವು ಸಂಭಾಳಿಸ್ತೀರಲ್ಲ. ಸರಿ, ನಾನು ಬರ್ತೀನಿ. ನನ್ನ ಔಷಧದ ಟೈಮ್ ಆಯ್ತು. ಇಲ್ಲ, ತಗೋ ಔಷಧ. ನನ್ನ ಈ ಖಡ್ಗ ಜಾಮ್ ಆಗದಿದ್ರೆ ಈಗ ನಿನ್ನ ತಲೆ ಏನಂತಲೆ ಹೇಳಿ ಏನಾಗುತ್ತೆ ತಲೆಗೆ? ನಿನ್ನ ತಲೆ ಒತ್ತುತ್ತಿದ್ದೆ, ನೋವಾಗ್ತಿರ್ಬಹುದಲ್ಲ. ಸರಿ, ವೇಷ ಬದಲಾಯಿಸೋಣ. ನಮ್ಮಲ್ಲಿ ಡ್ರಾಮಾದ ಸಾಮಾನುಗಳು ಇವೆ. ಭಯದಿಂದ ಇಷ್ಟೆಲ್ಲ ಡ್ರಾಮಾ ಮಾಡುವಾಗ ಡ್ರಾಮಾದ ಸಾಮಾನು ಕೂಡ ಇರಬಹುದಲ್ವಾ? ಬನ್ನಿ ಗೆಳೆಯರೆ, ರೆಡಿ ಆಗೋಣ. ನಾವು ಬಂದಿದ್ದೀವಿ ನಿಮ್ಮ ಮನೋರಂಜನೆಗಾಗಿ. ನಿಲ್ಲಿ, ಯಾರು ನೀವು? ಎಲ್ಲಿಗೆ ಹೋಗ್ತಿದ್ದೀರಿ? ನಾಟಕದವರು ಮುಕುಟ ತಗೊಳ್ಳೋಕೆ ಬಂದಿದ್ದು. ಅವನಂದಿದ್ದು ನಾವು ನಾಟಕ ಕಂಪನಿಯಿಂದ ಬಂದಿದ್ದು. ಮತ್ತೆ ರಾಜನಿಗೆ ನಮ್ಮ ಪರ್ಫಾರ್ಮೆನ್ಸ್ ಇಷ್ಟ ಆದ್ರೆ ಅವರು ನಮ್ಗೆ ಇನಾಮ್ ಕೊಡ್ತಾರೆ. ಎನಿ ಡೌಟ್ ಇಲ್ಲಲ್ಲ ನಿಮಗೆ? ಹಾ, ಡೌಟ್ ಇದೆ. ತಪಾಸಣೆ ಮಾಡಿ ಇವರನ್ನ. ಸರ್ದಾರ್, ಏನೂ ಸಿಕ್ಕಿಲ್ಲ, ಬಿಡು ಇವರನ್ನ. ಸರ್ದಾರ್ಗೆ ಜಯವಾಗಲಿ. ಈಗ ಇವರು ಯಾರು ತಮ್ಮ? ಯಾವುದೋ ನುಸುಳುಕೋರಲ್ಲ ತಾನೇ? ನಿಮಗೆ ಹಾಗೆ ತಿಳಿತು ನಾವು ನುಸುಳುಕೋರರು ಅಂತ. ನಾವು ಮೇಕಪ್ ಕೂಡ ಮಾಡಿದ್ದೇವೆ. ಅಲ್ಲಲ್ಲ, ನಾವು ಮನೋರಂಜನೆ ಮಾಡಕ್ ಬಂದಿದ್ದು.
ಓಹೋ, ಮನೋರಂಜನೆಗಾಗಿಯಾ? ನನಗನಿಸ್ತು ಮೆಂಬರ್ ಮಾಡೋ ಕಂಪನಿಯಿಂದ ಅಂತ. ನೀವು 4 ಮಾಡೋದು, ಮುಂದೆ ಅವರು 8 ಮಾಡೋದು, ಮತ್ತೆ 16, ಮತ್ತೆ ಮುಂದೆ ನನಗೂ ಬರಲ್ಲ ಲೆಕ್ಕ. ಬಹಳ ಕೆಟ್ಟ ಜೋಕ್ ಆಗಿತ್ತು. ಸರಿ, ನೀನು ಒಂದು ಜೋಕ್ ಕೇಳಿಸು. ಒಂದು ಬಾರಿ ಒಂದು ಆನೆ ಇದೆ. ಬೇಡ ಬೇಡ, ಆನೆದು ಬೇಡ, ಬೇರೆನಾದ್ರೂ ಹೇಳು. ಒಂದು ಬಾರಿ ಒಂದು ಇರುವೆ ಇತ್ತು. ಬೇಡ ಬೇಡ, ಇರುವೆ ಮೇಲೂ ಅಲ್ಲ, ಬೇರೆ ಏನಾದ್ರೂ ಹೇಳು. ಸರಿ, ಮತ್ತೆ ಬಿಟ್ಟು ಬಿಡಿ ಹಾಗಾದ್ರೆ. ಇದು ಚೆನ್ನಾಗಿತ್ತು ನೋಡಿ, ನಗು ಬಂತು. ಅಂದಾಗೆ ನಿಮ್ಮ ಮೀಸೆ ತುಂಬಾ ಚೆನ್ನಾಗಿದೆ. ಆದ್ರೆ ಮತ್ತೆ ಮತ್ತೆ ಮೀಸೆ ಟಚ್ ಮಾಡ್ತಾ ಇರೋದು ಯಾಕಪ್ಪ? ಈಗ ತಾನೇ ಇಟ್ಟದ್ದಲ್ವಾ, ಸ್ವಲ್ಪ ಮೀಸೆ ಕ್ರೀಮ್ ಈಗಷ್ಟೇ ಹಚ್ಚಿದ್ದು, ಸ್ವಲ್ಪ ಸವರ್ತಿದ್ದಾನೆ. ಸರಿ ಸರಿ, ನಡೀರಿ ಹಾಗಾದ್ರೆ, ಮಾಡಿ ನಿಮ್ಮ ಮನೋರಂಜನೆ. ಹಾಗಾದ್ರೆ ಸರಿ, ಈಗ ನಿಮ್ಮ ಮುಂದೆ ನಗರದ ಅದ್ಭುತ ಡ್ಯಾನ್ಸರ್ ರೂಪಾ ಅಕ್ಕ. ನಾವು ನಮ್ ಕೆಲ್ಸ ಮಾಡ್ಬೇಕು ಹನಿ, ನಾವು ಮೊಲಗಳನ್ನ ಬಿಡಿಸ್ಕೋಬೇಕು. ಇಲ್ಲಿ ಯಾರು ಕೂಡ ಇಲ್ಲ. ವಸಂತಿ, ಈ ನಾಯಿಗಳ ಮುಂದೆ ಕುಣಿಬೇಡ ಅಂತ ಹೇಳೋರು, ಯಾಕಂದ್ರೆ ಇವು ಬೆಕ್ಕುಗಳು. ಎನಿ ಡೌಟ್? ಅರೆ, ನನ್ನ ಖಡ್ಗ ಜಾಮ್ ಆಗದಿದ್ದಿದೆ. ಈಗ ಈ ದುಷ್ಟ ಬೆಕ್ಕುಗಳಿಗೆ ತೋರಿಸಿ ಬಿಡ್ತಿದ್ದೆ, ನನ್ನ ಶಾಹಿ ಮುಕುಟ ತಗೋತಿದ್ದೆ. ಈ ಖಡ್ಗ ನಿಜಕ್ಕೂ ಜಾಮ್ ಆಗಿದ್ಯಾ? ಅಲ್ಲ, ಇಂತಹ ಸಂದರ್ಭದಲ್ಲಿ ನೆಪ ಹೇಳೋದಕ್ಕಾಗಿದ್ಯಾ? ಅರೆ, ನೃತ್ಯ ಯಾಕೆ ನಿಲ್ಸಿದೆ ರೂಪಾಕ? ಕುಣಿ, ಇನ್ನೂ ಕುಣಿ. ಹಾ, ಈಗ ಕುಣಿತೀನಿ. ಸಂಭಾಳಿಸಿ ಹನಿ, ಸಂಭಾಳಿಸಿ. ಇವರು ರ್ಯಾಬಿಟ್ ಅನ್ನು ದುಸ್ಥಿತಿಗೆ ತಂದಿದ್ದಾರೆ. ನೀನು ಇವನ ಕಣ್ಣು ತಪ್ಪಿಸು, ನಾನು ಮೊಲಗಳನ್ನು ಬಿಡುಗಡೆ ಮಾಡ್ತೀನಿ. ನಾನೇಗೆ ಕೊಡ್ಲಿ? ನನ್ನ ಕೈಲಿ ಕನ್ನಡಕ ಏನೂ ಇಲ್ಲ. ಬಹುಶಃ ನಿನ್ನ ಬಳಿ ಇರಬಹುದು, ನೋಡು. ಅರೆ, ಕನ್ನಡಕಲ್ಲ, ಕಣ್ ತಪ್ಪಿಸು. ನನ್ಗನ್ಸುತ್ತೆ ಅವನು ಭಾರಿ ನಿದ್ದೆಯಲ್ಲಿದ್ದಾನೆ. ಪ್ರಯತ್ನ ಪಡೋಣ. ಯಾರೋ ನಿಶಬ್ದ, ನಿಲ್ಸಿ ನಿಮ್ಮ ಕಿರುಚಾಟ. ಸರಿಯಾಗಿ ನಿದ್ದೆ ಮಾಡಕ್ಕೂ ಬಿಡಲ್ಲ. ನಾವು ಪಾರಾದ್ವಿ ತಮ್ಮ. ಇಷ್ಟೆಲ್ಲ ಜಿಮ್ ಇದ್ರು ನನಗನ್ಸುತ್ತೆ ಇವನಂತೂ ಏನು ಮಾಡ್ತಿಲ್ಲ. ಜಿಮ್ಮೆ ಇವನನ್ನು ಬಳಸ್ತಿರ್ಬೇಕು. ಸುಮ್ನಿರು, ಮುಂದೆ ಹೋಗು. ಅವ್ನು ನಿದ್ದೆ ಮಾಡಿದ. ಇವರು ಕೂಡ ಭಯದಿಂದ ಗಲಾಟೆ ಮಾಡಲ್ಲ. ಇಲ್ಲಿ ಕೇಳಿ ನೋಡಿ, ನಮ್ಮನ್ನು ನಿಮ್ಮ ರಾಜ ಕಳಿಸಿದ್ದು. ನಾವು ನಿಮ್ಮನ್ನು ಕಾಪಾಡೋಕೆ ಬಂದಿದ್ದೀವಿ. ಹೆದರ್ಬೇಡಿ, ನಿಮ್ಮನ್ನು ಬಿಡುಗಡೆ ಮಾಡ್ತೀವಿ. ಬಂದ್ ಮಾಡಿ ನಿಮ್ಮ ಗದ್ದಲ. ಯಾರು ಇಲ್ಲ. ಮತ್ತೆ ಮತ್ತೆ ಕಿರ್ಚಬೇಡಿ. ಮತ್ತೆ ನಂಗೆ ನಿದ್ದೆ ಮಾಡಕ್ ಕೊಡಿ. ಅಣ್ಣ, ಇವನ ನೋಡು, ಇವನಲ್ಲಿ ಲಾಕಪ್ ನ ಕೀ ಇದೆ. ಅಯ್ಯಯ್ಯೋ ಅಯ್ಯಯ್ಯೋ, ಅಲ್ರೋ. ಓಕೆ ಓಕೆ. ಏನಾದ್ರೂ ಮಾಡು ಹನಿ, ಬಿಡಿಸು ನನ್ನನ್ನು. ಓಕೆ ಅಣ್ಣ, ನನ್ನ ತಮ್ಮನಿಗೆ ಉಸಿರು ಕಟ್ತಿದೆ. ಬಿಡುವ ನನ್ನ, ಪ್ಲೀಸ್. ಹುಚ್ಚು ಹಿಡಿದಿದ್ಯಾ?
ಅವನನ್ನ ಯಾಕೆ ಎಬ್ಬಿಸ್ತಿ? ಬೇರೆನಾದ್ರೂ ದಾರಿ ಹುಡುಕು. ಸಾರಿ ತಮ್ಮ, ಈಗ ನನ್ನ ಬಳಿ ಒಂದೇ ಐಡಿಯಾ ಇರೋದು. ಅರೆ ಅವನು ಹೇಳ್ತಿರೋದು ಇವನ ಮೂಗಲ್ಲಿ ಕಚ್ಗಳು ಇಡು. ಹನಿ, ನನ್ಗೆ ಸಹಾಯ ಮಾಡು. ಸಿಕ್ಕಿತು ಕೀ. ಸರಿ, ಹಾಗಾದ್ರೆ ನೀವು ಆಗ್ಲಿಂದ ನನಗೆ ತೊಂದರೆ ಕೊಡ್ತಿರೋದು? ನೀನ್ ಇವನನ್ನು ನೋಡ್ಕೋ, ನಾನು ಮೊಲಗಳನ್ನು ಬಿಡಿಸ್ತೀನಿ. ಓಕೆ, ಆದ್ರೆ ನಾನು ಇವನನ್ನು ಹೇಗೆ ಸಂಭಾಳಿಸೋದು ತಮ್ಮ? ಅಯ್ಯಯ್ಯೋ. ನೋಡು, ನಾನು ತುಂಬಾ ಅಪಾಯಕಾರಿ. ನನಗೆ ಕರಾಟೆ ಕೂಡ ಬರ್ತದೆ. ಅಯ್ಯಮ್ಮ, ಬಹಳ ಜೋರಾಗಿ ಏಟಾಯ್ತು. ನನಗೆ ಚಟ್ನಿ ಮಾಡೋದು ಗೊತ್ತು, ನೋಡಿಲೆ. ಈಗ ತೋರಿಸ್ತೀನಿ ನಿನಗೆ ನನ್ನ ಪವರ್. ನೋಡು, ಈಟಿಗೆನ ಹೇಗೆ ಹೊಡಿತೀನಿ. ಬಹಳ ಸಮಯದಿಂದ ಮಾಡಿಲ್ಲ ಅಲ್ವಾ, ಹಾಗಾಗಿ ಎಲ್ಲ ಮರೆತು ಹೋಗಿದೆ. ನೋಡು, ಈ ಶರೀರ ಬಳಸಿ ಏನು ಪ್ರಯೋಜನ ಇಲ್ಲ. ಒಳಗೆ ಧೈರ್ಯ ಇರಬೇಕು. ಬಹಳ ಆಯ್ತು, ಈಗ ನಿನಗೆ ತೋರಿಸ್ತೀನಿ ಮಜಾ. ನಾನಂದಿದ್ದು ಶರೀರ ಮತ್ತು ಒಳಗೆ ಎರಡರಲ್ಲೂ ಶಕ್ತಿ ಇರಬೇಕು ಅಂತ. ನಿಮ್ಮ ಶರೀರದಲ್ಲಿ ಬಹಳ ಶಕ್ತಿ ಇದೆ, ಆದ್ರೆ ಅಣ್ಣ ಸ್ವಲ್ಪ ಮೆತ್ತಗೆ ಹಿಡೀರಿ, ನನ್ನ ಪ್ರಾಣ ಉಳಿಸಿ. ಈ ತಮ್ಮ, ಬೇಗ ಮಾಡು. ಇದರಲ್ಲಿ ಬಹಳ ಕೀಗಳಿವೆ ಹನಿ, ಒಂದು ತಿಳಿತಾ ಇಲ್ಲ. ಇದನ್ ತಗೋ, ಇದ್ರ ಜೊತೆ ಆಟಾಡು. ಆಡ್ಬಿಟ್ಟೆ. ಬಿಟ್ಟು ಬಿಡು ನನ್ನ. ಏ ತಮ್ಮ, ನನಗೆ ಸಹಾಯ ಮಾಡು. ಸಿಕ್ಕಿತು ಕೀ. ಇನ್ನು ನೀವೆಲ್ಲ ಸ್ವತಂತ್ರರು. ಧನ್ಯವಾದ. ಅರೆ ಓ ರಾಕ್ಷಸ! ನೀವೆಲ್ಲ ಹೋಗಿ, ನಾವು ರಾಜ ಮತ್ತು ಅವನ ಮುಕುಟ ತಗೊಂಡ್ ಬರ್ತೀವಿ. ರಾಜ ಅವರೇ, ಅಲ್ಲಿ ಬನ್ನಿ, ನಿಮ್ಮವ್ರನ್ನ ಬಿಡಿಸಿದ್ರು. ಇನ್ನು ರಾಜ ಮುಕುಟ ಬಾಕಿ ಇದೆ. ನೀನ್ ಹೇಳೋದು ನಿಜಾನಾ? ಹೌದು ರಾಜ ಅವರೇ, ಅಲ್ಲಿ ನೋಡಿ, ಹನಿ ಬನ್ನಿ ಅವರನ್ನು ಬಿಡಿಸಿ ಬರ್ತಿದ್ದಾರೆ. ಅಂದ್ರೆ ಎಲ್ಲ ಕೆಲ್ಸ ಆಯ್ತು. ನಾನು ಹೋಗ್ತೀನಿ. ನನ್ನ ದೂರದ ಅತ್ತೆ ಬರ್ತಿದ್ದಾಳೆ. ಅವರ ಟ್ರೈನ್ ಕ್ಯಾನ್ಸಲ್ ಆಗಿದೆ, ಸುಮ್ನೆ ನುಡಿಸ್ತಾ ಇರಿ. ವಾ ರೂಪಾಕ ಅವರೇ, ವಾ. ರೂಪಾರೆ ಏನೋ ಸರಿ, ಆದ್ರೆ ಈ ಮ್ಯೂಸಿಕ್ನವರು ಸ್ವಲ್ಪ ಸರಿ ಇಲ್ಲ. ಅರೆ ತಮ್ಮ, ಸಾಕು ನಿಲ್ಸಿ ನಿನ್ನ ಹಾಡು ಕುಣಿತ. ಈಗ ಮಾಡ್ಬೇಕು ಊಟನ. ಏನು? ಆದ್ರೆ ನಾನು ಇನ್ನೂ ನೃತ್ಯ ಮಾಡ್ಬೇಕಪ್ಪ. ಇಂಟರ್ನೆಟ್ ನಲ್ಲಿ ನೋಡು. ಹೋಗ್ಬೇಕೀಗ. ಇಲ್ಲಿ ಈಗ ಹಾಡಲ್ಲ, ಊಟ ಊಟ.
ಸರಿ ಅಣ್ಣ, ಸಿಟ್ಟಿಯಾಗಿ ಮಾಡ್ತಿ. ಸಿಟ್ಟನ್ನ ಉಗುಳಿ, ಸಿಟ್ಟು ಬಿಟ್ಟು ಬಿಡು. ನನ್ನ ಮುಂದು, ನನ್ನ ಹುಡುಗ, ನನ್ನ ರಾಜ. ಸುಮ್ನಿರು. ಹಾಗಾದ್ರೆ ನನಗೆ ಇಂಟರ್ನೆಟ್ ಹಾಕಿಬಿಡಪ್ಪ. ಮತ್ತೆ ಇಂಟರ್ನೆಟ್ ಕೂಡ ಬೇಡ ಬಿಡು. ಈಗೇನು ಅಷ್ಟೊಂದು ಅವಶ್ಯಕತೆ ಇಲ್ಲ. ಊಟ 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 ಹ್ಮ್ ನೋಡಿ, ಈಗ ಇವರೆಲ್ಲ ಊಟ ಮಾಡ್ತಾರೆ. ನಾವು ಹೇಗಾದ್ರೂ ಮುಕುಟ ತಗೊಂಡು ಹೋಗೋಣ. ಕುಣೀರಿ, ಎಲ್ರು ಕುಣೀರಿ. ಇವತ್ತಿನ ರಾತ್ರಿ ಎಲ್ರು ಕುಣೀರಿ. ಏ ಪಾರ್ಟಿ ಆಲ್ ನೈಟ್. ಮುಗೀತು ಪೋಪಾಟ್. ನಾನು ರೂಪಕ್ಕೆ ನಾನು ಕುಣಿಬೇಕು, ಕಾಲಲ್ಲಿ ಶಕ್ತಿ ಇರೋ ತನಕ. ಎಲ್ರು ಕುಣೀರಿ, ನನ್ ಜೊತೆ ಕುಣೀರಿ. ನಿಲ್ಲಿಸು ಪೋಪಾಟ್, ಕುಣಿತಾ ನಿಲ್ಲಿಸು, ಕುಣಿತಾ ನಿಲ್ಲಿಸು. ಒಳ್ಳೇದಾಯ್ತು ಸಂಗೀತ ನಿಲ್ಸಿದ್ದು. ಹೆಚ್ಚೊತ್ತು ಕುಣಿತಿದ್ರೆ ನನ್ನ ಕಥೆನೇ ಮುಗೀತಿತ್ತು. ಎನಿ ಡೌಟ್? ಮುಗಿದೆ ಹೋಯ್ತಾದ್ರೆ ನಾವು ಹೋಗ್ತೀವಿ. ಹೋಗಿ ನಿಮ್ಗೆ ಒಳ್ಳೆ ಅಡುಗೆ ಮಾಡಿಸ್ತೀವಿ, ರುಚಿಯಾದ ಅಡುಗೆ. ಸುಮ್ನೆ ನಿಂತಿರು. ಬಹಳ ಹಠಮಾರಿ ನೀನು. ನಾನು ರಾಜ, ಸ್ವಲ್ಪ ಮರ್ಯಾದೆಯಿಂದ ನನ್ನ ಮುಂದೆ ಬಾ. ಮೊಲಗಳ ರಾಜ ನಾನು. ಏನು ಮೊಲಗಳ ರಾಜ? ಮೊಲಗಳ ರಾಜ? ರಟ್ಟಾಯ್ತು ಗುಟ್ಟು. ಎಲ್ಲಿದೆ ರಟ್ಟು? ಯಾರು ತಂದ್ರು? ಅದೊಂದು ಮಾತು ಹನಿ, ಯಾರು ಏನು ತಂದಿಲ್ಲ. ಎಕ್ಸ್ಪೋಸ್ ಆಗ್ಬಿಟ್ಟಾಗ ಹೀಗೆ ಹೇಳ್ತೀವಿ. ರಾಜ ಅವರು ಬಂದಿದ್ದಾರೆ. ಸ್ವಲ್ಪ ಅವರ ಸೇವೆ ಮಾಡಿ ಸೈನಿಕ್ರೆ. ಮತ್ತೆ ಅತಿಥಿಗಳಿಗೆ ನನ್ನ ವಿಶೇಷ ಪೈಲ್ವಾನರಿಂದಲೇ ಹೊಡಿಸಿ. ಅತಿಥಿಗಳು ನಮ್ಮ ಸತ್ಕಾರ ಇರಬೇಕು. ಬನ್ನಿ ಪೈಲ್ವಾನ್ರೇ, ಸತ್ಕಾರ ಮಾಡೋಣ. ಅಯ್ಯಿ, ಬನ್ನಿ, ಇವರು ಬಹಳ ಮಂದಿ ಇದ್ದಾರೆ. ಹಾ, ಈಗ ಓಡಿಲಿಂದ. ಹಿಡೀರಿ ಉನ್ನ. ತಾಕತ್ತಿದ್ರೆ ಹಿಡೀರಿ ನಮ್ಮನ್ನು. ಬೇಗ ಹೋಗುವ, ಅವರು ಓಡಿ ಹೋಗ್ಬಹುದು. ನಿಲ್ಲು. ಅಯ್ಯೋ ಅಮ್ಮ, ಆಗಿತ್ತು. ಜೋಪಾನಾನಿ. ಅರೆ ಮತ್ತೆ ಅಟ್ಯಾಕ್. ತಗೋ. ಬೇಗ ಓಡಿ, ಇಲ್ಲಂದ್ರೆ ಅವ್ರು ನಮ್ಮನ್ನ ಹಿಡಿಬಹುದು. ಅರೆ ನಿಲ್ಲಿ, ಇನ್ನು ಓಡಕ್ಕಾಗೋದಿಲ್ಲ. ನಾಲ್ಕು ಕಡೆಯಿಂದ ಅಟ್ಯಾಕ್ ಮಾಡಿ ರಾಜನ್ನ ಬಂಧಿಸಿ. ಅರೆ ಆಗಲ್ಲ. ಹಿಡಿದಿದೆ. ಅರೆ ನಿಲ್ಲಿ, ರಾಜ ಬಿದ್ದು ಬಿಟ್ರು. ಹಿಡೀರಿ ಎಲ್ಲರನ್ನ. ಗುರು, ಆಯ್ತಲ್ಲ, ಹಿಡಿದಿವಿ ಎಲ್ರನ್ನ. ಸ್ವಲ್ಪ ವಿಶ್ರಾಂತಿ ಮಾಡೋಣ. ಹ್ಞೂ, ಏನ್ ಮಾಡ್ತಿದ್ದಿ? ಮತ್ತೆ ಡೌಟ್ ಮಾಡಿದ್ನ ನಾನು. ನನ್ನಿಂದ ಏನೂ ಆಗಲ್ಲ. ಅರೆ ಉಗುರಿಂದ ಹಗ್ಗ ತುಂಡು ಮಾಡೋಕೆ ಹೇಳ್ತಿದ್ದೀನಿ. ಆದ್ರೆ ನನಗೆ ಉಗುರು ಇಲ್ಲ. ಐ ಎಮ್ ಎ ಗುಡ್ ಕಿಡ್. ನಾನು ಉಗುರು ಕಟ್ ಮಾಡ್ತೀನಿ. ನೀನು ಗುಡ್ ಕಿಡ್ ಅಲ್ಲ, ಕತ್ತೆ, ಬರೀ ಕತ್ತೆ. ನಿಮ್ಮ ನಾಟಕದ ಸಾಮಾನಲ್ಲಿ ಅಲ್ಲಿದೆ. ಬಾ ನೀ ವೇಷ ಬದಲಾಯಿಸು, ಇಲ್ಲಂದ್ರೆ ಇವರು ಗುರುತಿಸಬಹುದು. ನೀವಿಲ್ಲೇ ನಿಲ್ಲಿ, ನಾವು ಮುಕುಟ ತಗೊಂಡ್ ಬರ್ತೀವಿ.
ಯಜಮಾನ್ರೆ, ಸರ್ದಾರ್ ಹೇಳಿದ್ರು ನಿನ್ಗೆ ಸುಸ್ತಾಗಿರ್ಬೋದು, ಹೋಗಿ ರೆಸ್ಟ್ ಮಾಡು, ನಾವೆಲ್ಲ ನೋಡ್ಕೊಳ್ಳುತ್ತೆ. ನಿಮ್ಗಳನ್ನ ಯಾವತ್ತೂ ಇಲ್ಲಿ ನೋಡಿಲ್ಲ. ಹಾಗೆಂತ ನೀವು ಮೊದ್ಲು ಅದನ್ನು ನೋಡಿಲ್ಲ? ಏನು? ಅರೆ ಬಾಬಾ, ಅದು ಓ ಓ ಓ, ಅಲ್ಲಿ ಅಲ್ಲಿ ಕಾಣಿಸ್ತಾ? ಈಗ ಕಾಣಿಸುತ್ತೆ. ಸಿಕ್ಕಿತು ಮುಕುಟ. ಸಿಕ್ಕಿತು ನಮ್ಮ ರಾಜ ಮುಕುಟ ಸಿಕ್ತು. ಮುಕುಟ ಸಿಕ್ಕಿತು, ಮುಕುಟ ಸಿಕ್ಕಿತು, ಮುಕುಟ ಸಿಕ್ಕಿತು. ಅವ್ರನ್ನ ಬಿಟ್ಟಿದ್ಯಾರು? ಹಿಡೀರಿ. ಅಲ್ರೋ, ಮತ್ತೆ ಹಿಡಿಸ್ತಾನೆ ರಾಜ. ಈಗೇನ್ ಮಾಡೋದು? ನನಗ್ ಗೊತ್ತು ಏನ್ ಮಾಡೋದು ಅಂತ. ನನ್ನ ಗೆಳೆಯನನ್ನ ಕರೀತೀನಿ. ನೋಡಿದ್ಯಾ, ಬಂದ ನಮ್ಮ ಗೆಳೆಯ. ಅವನು ಹೇಳಿದ್ದೆ ಸಹಾಯ ಮಾಡ್ತೀನಿ ಅಂತ. ಸ್ಪೀಡೋ ಬಾಯ್ ಬರ್ತಿದ್ದಾನೆ, ಸ್ಪೀಡೋ ಬಾಯ್ ಬರ್ತಿದ್ದಾನೆ. ಅರೆ, ಇದ್ಯಾರು ಬಂದದ್ದು? ಅರೆ ಅಣ್ಣ, ಇವನು ಇಲ್ಲಿಗೆ ಬರೋ ಅಷ್ಟರಲ್ಲಿ ಈ ಪ್ರಪಂಚನ ಒಡೆದು ಇನ್ನೊಂದ್ಸರಿ ಕಟ್ಟಬಹುದು. ಸ್ಪೀಡೋ ಬಾಯ್ಯ ಇನ್ಸಲ್ಟ್. ಈಗ ನಿನಗೆ ತೋರಿಸ್ತೇನೆ ಏನ್ ಮಾಡಿದ್ರು ಸ್ಪೀಡೋ ಬಾಯ್ಯ ಇನ್ಸಲ್ಟ್ ಮಾಡಬಾರ್ದು. ಓ, ಅರೆ, ಬರೀ ಊಟ ಮಾಡಕ್ ಇಟ್ಟಿದ್ದಲ್ಲ ನಿಮ್ಗಳಿಗೆ. ಹಿಡೀರಿ ಅವರನ್ನ. ನಿಜಕ್ಕೂ ಮಜಾ ಬಂತು. ಸಾಕು ಮಾಡೋಣ, ಇನ್ನು ಬ್ಯಾಟ್ರಿ ಡೌನ್ ಆಗ್ಬಹುದು. ನಾನು ಮೊದ್ಲೇ ಹೇಳಿದ್ದೆ ಬಹಳ ವೀರರು ಸತ್ಯವಂತರು ಅಂತ. ಕೇವಲ ಬರೀ ಸುಳ್ಳು ಹೇಳ್ತಾ ಇದ್ದೇನಣ್ಣ. ಅವಮಾನ ಮಾಡ್ತಿದ್ದ ಆಗ ಹೇಳ್ತಿದ್ದ ಇವರನ್ನ ಚಟ್ನಿ ಮಾಡಿ ತಿಂತೀನಿ ಅಂತ. ಈಗ ಪಾಸ್ಟ್ಗೆ ಹೋಗಿ ಏನ್ ಲಾಭ? ನೋಡಿ ರಾಜ ಅವರೇ, ನೀವು ವೀರರು, ನಾವು ವೀರರು. ವೀರರ ಹಾಗೆ ಮಾತಾಡುವ, ನಮ್ಮನ್ನು ಕ್ಷಮಿಸಿ. ಅರೆ ಅಣ್ಣ, ನಾಚಿಕೆ ಆಗಲ್ವಾ? ಸರ್ದಾರ ಆಗಿ ಕ್ಷಮೆ ಕೇಳ್ತಿಯಲ್ಲ. ಸರ್ದಾರ್, ನೀನು ಕಾಲಿಗೆ ಬೀಳ್ಬೇಡ. ತುಚ್ಛ ಪ್ರಾಣಿ ಇದು. ಮಹಾರಾಜರೇ, ನಿಮ್ಮ ಅದ್ಭುತ ಆಡಳಿತ ಚೆನ್ನಾಗಿದೆ. ಮತ್ತೆ ಮುಕುಟದ ಬಗ್ಗೆ ನಾನು ಹೇಳ್ತಾನೆ ಇದ್ದೆ. ಮುಕುಟ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಮೊಲಗಳ ರಾಜ, ಮೊಲಗಳ ರಾಜನಿಗೆ ನೋಡಿ, ನಾವು ಕೊಟ್ಟ ಮಾತನ್ನು ಉಳಿಸಿದ್ವಿ. ನಿಮ್ಗೆ ನಿಮ್ಮ ದ್ವೀಪ ಮತ್ತು ಮುಕುಟ ಸಿಕ್ಕಿಬಿಡ್ತು. ಈಗ ನಮ್ಗೆ ಮನೆಗೆ ಹೋಗೋದಕ್ಕೆ ಸಹಾಯ ಮಾಡಿ. ಖಂಡಿತ ನಮ್ಮ ರಾಜ ಹಡಗನ್ನು ತರಿಸಿ. ನಿಮ್ಮ ರಾಜ ಖಡ್ಗ ಮತ್ತು ಮುಕ್ಕುಟು ಇದ್ದಾಗೆ ರಾಜ ಶಿಪ್ ಇರ್ಬೋದು. ಚಲಿಸುತ್ತೋ ಇಲ್ವೋ ಗೊತ್ತಿಲ್ಲ. ನಮ್ಗೆ ನೀವು ನಾರ್ಮಲ್ ಶಿಪ್ ಕೊಟ್ಬಿಡಿ, ಅದ್ರಲ್ಲಿ ಹೋಗ್ತೀವಿ. ಸರಿ, ನಿಮಗೆ ನಾರ್ಮಲ್ ಚಿಪ್ಪೆ ಕೊಡ್ತೀವಿ. ಮಹಾರಾಜನ ವತಿಯಿಂದ ನಿಮಗೆ ಈ ಹಡಗು. ಓ ಓ ಓ ಓ ಹೋಗು ಸೇನಾಪತಿ, ಇವರನ್ನು ಬಿಟ್ಟು ಬಾ. ಇದೇ ನಾರ್ಮಲ್ ವಿಡಿಯೋ ಇಂಟರ್ನೆಟ್ ನಲ್ಲಿ ಹಾಕಿದ್ರೆ ಆಗುತ್ತೆ ಟ್ರೆಂಡಿಂಗ್. ನೋಡಿದ್ರೆ ಗೆಳೆಯರೇ, ಇದಕ್ಕೆ ಅನ್ನೋದು ಹ್ಯಾಪಿ ಎಂಡಿಂಗ್.